ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ನಾನು ಒಂದು ಸೊಪ್ಪಿನ ಬಗ್ಗೆ, ಅದರ ಮಹತ್ವ ಮತ್ತು ಅದನ್ನು ಯಾವ ರೀತಿ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಈಗ ಫಸ್ಟು ನಾವು ಇದರ ಮಹತ್ವ ತಿಳ್ಕೊಳ್ಳೋಣ. ನಾನು ಯಾವುದನ್ನ ಎಲೆ ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ. ಇದು ಒಂದೆಲಗ ಸೊಪ್ಪು. ಒಂದೆಲಗ ಸೊಪ್ಪು ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿರುವ ಒಂದು ಅದ್ಭುತ ಮೂಲಿಕೆಯಾಗಿದೆ. ಇದು ನಮ್ಮ ಆರೋಗ್ಯಕ್ಕೆ, ವಿಶೇಷವಾಗಿ ಮೆದುಳಿನ ಬೆಳವಣಿಗೆಗೆ 16 ಪ್ರಯೋಜನಗಳನ್ನು ನೀಡುತ್ತದೆ. ಒಂದೆಲಗ ಸೊಪ್ಪಿನ ಪ್ರಮುಖ ಮಹತ್ವ ಮತ್ತು ಪ್ರಯೋಜನಗಳು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಇದು ಜ್ಞಾಪಕ ಶಕ್ತಿ ಮತ್ತು ಬುದ್ಧಿನ ಹೆಚ್ಚಳಿಕೆ ಮಾಡೋಕ್ಕೆ ಈ ಸೊಪ್ಪನ್ನು ಉಪಯೋಗಿಸ್ಬೋದು. ಒಂದೆಲಗ ಸೊಪ್ಪನ್ನು ಮೆದುಳಿನ ಟಾನಿಕ್ ಎಂದೇ ಕರೀತಾರೆ. ಇದು ಮೆದುಳಿನ ಜೀವಕೋಶಗಳನ್ನು ಚುರುಕುಗೊಳಿಸಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಓದೋರಿಗೆ ಇದು ಅತ್ಯಂತ ಲಾಭಕರವಾಗಿರುತ್ತೆ ಈ ಸೊಪ್ಪು. ಮತ್ತು ಮಾನಸಿಕ ಒತ್ತಡನೂ ಸುದ ನಿವಾರಣೆ ಮಾಡುತ್ತೆ. ಇಂದಿನ ದಿನಗಳಲ್ಲಿ ಕಾಡುವಂತಹ ಅತ್ಯಂತ ಒತ್ತಡ, ಆತಂಕ ಮತ್ತು ಖಿನ್ನತೆಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ ಈ ಸೊಪ್ಪು. ಇದು ನರಮಂಡಲವನ್ನು ಶಾಂತಗೊಳಿಸಿ ಉತ್ತಮ ನಿದ್ರೆ ಬರುವಂತೆ ಮಾಡುತ್ತದೆ. ಮತ್ತು ಇನ್ನೊಂದು ಅಂತಂದರೆ ಜೀರ್ಣಕ್ರಿಯೆ ಸುಧಾರಣೆಗೆ, ಹೊಟ್ಟೆಯಲ್ಲಿ ಅಲ್ಸರು, ಗ್ಯಾಸ್ಟ್ರಿಕ್ಕು ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಒಂದೆಲಗ ಸೊಪ್ಪು ಉತ್ತಮ ಮದ್ದು. ಇದು ಹೊಟ್ಟೆಯನ್ನು ತಂಪಾಗಿಸಲು ಜೀರ್ಣಶಕ್ತಿಯನ್ನು ಹೆಚ್ಚಿಸ್ತದೆ. ಮತ್ತು ಇದು ಚರ್ಮ ಮತ್ತು ಕೂದಲು ಆರೋಗ್ಯಕ್ಕೂ ಸುಧಾ ಒಳ್ಳೆಯದು. ಇದು ಸೊಪ್ಪನ್ನು ಸೇವಿಸೋದ್ರಿಂದ ಇದರಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ವಯಸ್ಸಾಗುವಿಕೆಯ ಲಕ್ಷಣವನ್ನು ಕಡಿಮೆ ಮಾಡುತ್ತೆ ಇದು. ಮತ್ತು ಕೂದಲಿನ ಬೇರುಗಳನ್ನು ಗಟ್ಟಿಗೊಳಿಸಲು ಈ ಸೊಪ್ಪು ತುಂಬಾ ಸಹಾಯ ಮಾಡುತ್ತೆ. ಮತ್ತು ಇದು ರೋಗ ನಿರೋಧಕ ಶಕ್ತಿನೂ ಸುಧಾ ಹೆಚ್ಚಳ ಮಾಡುತ್ತೆ. ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕ್ಬಿಟ್ಟು ರಕ್ತವನ್ನು ಕ್ಲೀನ್ ಮಾಡುತ್ತೆ. ಇದು ರೋಗ ನಿರೋಧಕ ಶಕ್ತಿನೂ ಸುಧಾ ನಿವಾರಣೆ ಮಾಡುತ್ತೆ. ಈ ಸೊಪ್ಪನ್ನು ನಾವು ವಾರಕ್ಕೆ 2 ಸಲ ಮಕ್ಕಳಿಗೆ ಕೊಟ್ಟರೆ ಇದರಲ್ಲಂತಿರುವ ಬೆನಿಫಿಟ್ಟು ತುಂಬಾ ಆರೋಗ್ಯಕರವಾಗೂ ಇರುತ್ತೆ. ಇದು ಇವಾಗ ಓದ್ತಾ ಇಲ್ಲ, ಸ್ವಲ್ಪ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಮಕ್ಕಳಿಗೆ ಅಂಥವ್ರಿಗೆ ಈ ಸೊಪ್ಪನ್ನು ಕೊಡೋದ್ರಿಂದ ತುಂಬಾ ಅನುಕೂಲಗಳಾಗುತ್ತೆ. ಇದು ಮಕ್ಕಳಿಗೆ ಅಂತಲೇ ಏನಿಲ್ಲ, ದೊಡ್ಡವರು ಕೂಡ ಸೇವಿಸ್ಬೋದು. ಕೆಲವ್ರಿಗೆ ಈ ಸೊಪ್ಪು ಸಿಗೋದಿಲ್ಲ ಅಂಥವ್ರು ಏನು ಮಾಡಬೇಕು ಅಂತಂದರೆ, ಸಿಕ್ಕಿದಾಗ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಪೌಡ್ರ್ ಮಾಡಿ ಇಟ್ಕೊಂಡಾದ್ಮೇಲೆ ಇದಕ್ಕೆ ಹಾಲಿಗೆ ಒಂದು ಡೈಲಿ ಕೊಟ್ರೂ ಓಕೆನೇ. ಇಲ್ಲ ಅಂತಂದರೆ ಡೈಲಿ ಆಗಲ್ಲ ಅಂತಂದರೆ ವಾರಕ್ಕೆ 3 ಸಲ ಮಕ್ಕಳಿಗೆ ಹಾಲ್ಗೆ ಹಾಕಿ ಕುಡಿಸೋದ್ರಿಂದ ಜ್ಞಾಪಕ ಶಕ್ತಿ ಎಲ್ಲ ಹೆಚ್ಚುತ್ತೆ. ಈ ಸೊಪ್ಪನ್ನು ಚೆನ್ನಾಗಿ ತಿನ್ನಬೇಕು. ಸಿಗಲ್ಲ ಅಂತಂದ್ರೆ ಪೌಡರ್ ಮಾಡಿ ಹಾಲ್ಗೆ ಹಾಕ್ಕೊಂಡು ಕುಡಿಬೇಕಾಗತ್ತೆ. ನೆಕ್ಸ್ಟು ಇದನ್ನು ಯಾವ ರೀತಿ ಪಲ್ಯ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಇದು ಆ್ಯಕ್ಚುಲಿ ತುಂಬ ಕಹಿ ಇರುತ್ತೆ ಸೊಪ್ಪು. ಸೊ ನಾವು ಮಕ್ಕಳಿಗೆ ಇಷ್ಟ ಆಗೋ ರೀತಿ ಮಾಡಿದ್ರೆ ಸರಿ. ಸೊಪ್ಪು ತಿನ್ನಲ್ಲ ಅಂದವ್ರಿಗೆ ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಸಿ ಕೊಡ್ಬೋದು. ಇಲ್ಲ ಅಂತಂದರೆ ಈ ಥರ ಪಲ್ಯ ಮಾಡೋ ಸುಧಾ ಕೊಡ್ಬೋದು. ಆ್ಯಕ್ಚುಲಿ ಪಲ್ಯ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಯಾವ ರೀತಿ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು ಯಾವತ್ತೂ ಕಡಲೆಕಾಯಿ ಬೀಜದ ಎಣ್ಣೆನೇ ಉಪಯೋಗಿಸೋದು. ಅದನ್ನು 2 ಸ್ಪೂನ್ ಹಾಕಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು 4 ಬೆಳ್ಳುಳ್ಳಿ ಜಜ್ಜಿರೋದು, ಮತ್ತು ಖಾರಕ್ಕೆ 2 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಇದರಲ್ಲೇನು ಖಾರದ್ದೇನು ಅಷ್ಟು ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಇದನ್ನು ನಾವು ಮಕ್ಕಳು ಕೊಡೋದ್ರಿಂದ ಖಾರ ಇಲ್ಲದೆ ಹೋದರೆ ಚೆನ್ನಾಗೇ ತಿಂತಾರೆ. ಸೊ ಅದಕ್ಕೆ ನಾನು ಇದಕ್ಕೆ ಇಷ್ಟು ಹಾಕಿ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೇ. ಮಕ್ಕಳಲ್ವ ತಿನ್ನೋದು, ಸೊ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ. ಇದು ಸಾಫ್ಟ್ ಆಗೋಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆಲಗ ಸೊಪ್ಪು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೂ ಸದೇ ನಾನು ಆಲ್ರೆಡಿ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಉಪ್ಪು ಹಾಕೋವಂಥ ಅವಶ್ಯಕತೆ ಏನಿಲ್ಲ, ಮಕ್ಳಿಗಲ್ವಾ. ಸೊ ಸ್ವಲ್ಪ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಎಲ್ಲ ಹೊಂದ್ಕೊಬೇಕು. ಇದಕ್ಕೆ ನೀರು ಹಾಕಿ ಕುಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಸಿಮ್ಮಲ್ಲೇ ಮುಚ್ಚಳ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಕುಕ್ ಮಾಡಿದ್ರೆ ನೀಟಾಗಿ ಕುಕ್ ಆಗಿರುತ್ತೆ. ನೋಡಿ, ಇವಾಗ ನಾನು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ, ಸೊಪ್ಪೆಲ್ಲ ಫುಲ್ಲು ಕ್ರಿಸ್ಪಿಯಾಗಿ ಆಗಿಬಿಟ್ಟಿದೆ. ನೋಡಿ, ಈರುಳ್ಳಿ ಸೊಪ್ಪು ಎಲ್ಲ ಫುಲ್ಲು ಕ್ರಿಸ್ಪಿಯಾಗಿದೆ. ಇಷ್ಟು ಮಾಡಿಕೊಟ್ರೆ ಸಾಕು. ಇಲ್ಲ ನಮ್ಮ ಮಕ್ಕಳು ಇದು ತಿನ್ನಲ್ಲ, ನಾವು ಮೊಟ್ಟೆ ಇಷ್ಟಪಡ್ತಾರೆ ಅಂತಂದರೆ ಇದಕ್ಕೆ ಬೇಕಾದರೆ ಒಂದು ಮೊಟ್ಟೆನ ಒಡೆದಾಕ್ಬಿಟ್ಟು ಮಾಡ್ಕೊಳ್ಬೋದು. ಹುರಿದ್ಬೇಕು ಚೆನ್ನಾಗಿ. ಈಗ ನಾವು ಗಣಕೆ ಸೊಪ್ಪನ್ನ ಹುರಿತೀವಲ್ಲ, ಸೇಮ್ ಅದೇ ರೀತಿ ಗಣಕೆ ಸೊಪ್ಪಿನ ಥರನೇ ಇದು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮೊಟ್ಟೆ ಇರೋದ್ರಿಂದ ನಾನ್ ವೆಜ್ ಇಷ್ಟಪಡೋ ಮಕ್ಕಳಾದರೆ ತಿನ್ಕೊತಾರೆ. ಇಲ್ಲ ಅಂತಂತಂದರೆ ಅವರು ತಿನ್ನಲ್ಲ, ನಾವು ವೆಜಿಟೇರಿಯನ್ನು ಅಂತಂದರೆ ಸೊ ಸೊಪ್ಪಿದೆಯಲ್ಲ ಅಷ್ಟನ್ನು ಮಾಡಿ ತಿನ್ನಿಸ್ಬೋದು. ಸೊ ಅದನ್ನು ತಿನ್ನಲ್ಲ ಅಂತಂದವ್ರಿಗೆ ಚಪಾತಿ ಹಿಟ್ಟು ಕಲಿಸ್ತಿರಲ್ಲ, ಅದರಲ್ಲಿ ಸ್ವಲ್ಪ ಚಪಾತಿ ಹಿಟ್ಟು ತಂದು ಈ ಸೊಪ್ಪನ್ನ ಕಲಿಸ್ಬಿಟ್ಟು ಹಾಕಿ ಸಣ್ಣ ಕಟ್ ಮಾಡಿ ಕಲಸಿ ಒತ್ತಿ ಕೊಡ್ಬೋದು. ತುಪ್ಪ ಹಾಕಿದ್ರೆ ಅದು ಅಷ್ಟು ಕಹಿ ಏನೂ ಗೊತ್ತಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಈಗ ನೋಡಿ, ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡೋದು ಅಷ್ಟೇ. ಇದು ನನ್ನ ಮಗನಿಗೊಬ್ಬನಿಗೆ ಸಾಕಾಗುತ್ತೆ. ಫ್ರೆಂಡ್ಸ್, ಇದೇ ಥರ ಕಂಟೆಂಟ್ಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.